ಆದ್ರಿಂದ ಕಕ್ಕಿ ಲಾಯರ್ ಅವರನ್ನ ನಾನು ವಿನಂತಿಸಿಕೊಳ್ತಾ ಇದ್ದೇನೆ, ದಯವಿಟ್ಟು ಮುಂದಿನ 8-10 ನಿಮಿಷದಲ್ಲಿ ನಿಮ್ಮ ಅಭಿಪ್ರಾಯ ಮಂಡನೆಯನ್ನ ಮಾಡಬೇಕು ಅಂತ ಹೇಳಿ. ಎಲ್ಲ ಸಹೃದಯರಿಗೆ ನಮಸ್ಕಾರ. ಮೊದಲನೇದಾಗಿ ನನಗೆ ಇವತ್ತು ಎಲ್ಲ ತಜ್ಞರ ಜೊತೆ ಈ ವೇದಿಕೆಯನ್ನು ಹಂಚಿಕೊಳ್ಳೋದಕ್ಕೆ ಅವಕಾಶ ಮಾಡಿಕೊಟ್ಟದಕ್ಕೆ ನಾನು ನನ್ನ ಕೃತಜ್ಞತೆಗಳನ್ನು ಅರ್ಪಿಸ್ತೇನೆ. ಅದರಲ್ಲೂ ವಿಶೇಷವಾಗಿ ರಾಜ್ಯದಲ್ಲಿ ಕೊರೋನಾ ನಿಯಂತ್ರಣದ ಕಾರ್ಯಪಡೆಯ ಇಬ್ಬರು ಅತ್ಯಂತ ಹಿರಿಯ ಸದಸ್ಯರು, ಅಧ್ಯಕ್ಷರು ಡಾಕ್ಟರ್ ಸುದರ್ಶನ್ ಇದ್ದಾರೆ, ಡಾಕ್ಟರ್ ಗಿರಿಧರ್ ಬಾಬು ಇದ್ದಾರೆ. ಅವರನ್ನ ನೇರವಾಗಿ ಅವರ ಮಾತುಗಳನ್ನು ಕೇಳುವಂತ, ಅವರ ಅಭಿಪ್ರಾಯ ಕೇಳುವಂತ ಅವಕಾಶ ಇವತ್ತು ಇಲ್ಲಿ ಸಿಕ್ಕಿದೆ. ನಾನು ಆದಷ್ಟು ಬೇಗನೆ ನನಗೆ ಹೇಳಲಿಕ್ಕಿರೋದನ್ನ ಹೇಳ್ತೇನೆ. ಹೆಚ್ಚಿನ ವಿಷಯಗಳನ್ನು ಈಗಾಗಲೇ ಚರ್ಚೆ ಮಾಡಿ ಆಗಿದೆ. ಕೆಲವು ಮೊದಲಲ್ಲಿ ಇದುವರೆಗೆ ನಾನು ಕೇಳಿದ್ರ ಬಗ್ಗೆ ಒಂದೆರಡು ಟಿಪ್ಪಣಿಗಳನ್ನ ಮಾಡಿ ಆಮೇಲೆ ನನಗೆ ಹೇಳಲಿಕ್ಕಿರೋದನ್ನ ಹೇಳ್ಬೇಕಂತ ಬಯಸ್ತೇನೆ. ಪ್ರತಾಪ್ ಅವರು ಮೊದಲಲ್ಲಿ ಹೇಳಿದ್ರು, ಇದು ಏನು ಅನ್ಲಾಕಿಂಗ್ ಅನ್ನ ಬಹಳ ಎಚ್ಚರಿಕೆಯಿಂದ ಮಾಡಬೇಕಾಗ್ತದೆ ಅಂತ ಹೇಳಿದ್ರು. ಅಂದ್ರೆ ನಾವು ಯಾವ ರೀತಿ ಈ ನಮ್ಮ ಇಡೀ ಒಂದು ಅಪ್ರೋಚ್ ಏನಿದೆ, ಏನು ಲಾಕ್ ಡೌನ್ ಇಂದ ಎಲ್ಲವೂ ನಿಯಂತ್ರಣಕ್ಕೆ ಬಂದಿದೆ, ಅದನ್ನ ತೆಗೆದು ಬಿಟ್ರೆ ಇನ್ನಷ್ಟು ಸೋಂಕು ಒಂದೇ ಸರಿಗೆ ಹರಡ್ಬೋದು. ಆದ್ರಿಂದ ಅನ್ಲಾಕ್ ಮಾಡೋದು ಬಹಳ ಎಚ್ಚರಿಕೆಯಿಂದ ಮಾಡಬೇಕು. ಅಂದ್ರೆ ಅಷ್ಟು ಇಂಪಾರ್ಟೆಂಟ್ ಇದು ಲಾಕ್ ಡೌನ್ ಅನ್ನುವ ಒಂದು ಯಾಕೋ ಒಂದು ತರದ ಪೂರ್ವಾಗ್ರಹ, ಒಂದು ಪ್ರಿಜುಡಿಸ್ ನಮ್ಮೆಲ್ಲರಲ್ಲಿ ಇದೆ ಅಂತ ಬಹುಶಃ ಅದು ಸೂಚಿಸ್ತದೆ. ಈ ಇಬ್ಬರು ಹಿರಿಯರು ಕಾರ್ಯಪಡೆಯ ನಾಯಕರು ಇವತ್ತು ಏನು ಹೇಳಿದ್ರು, ನನಗೆ ಅದರಲ್ಲಿ ಇಬ್ಬರು ಹೇಳಿದ್ರಲ್ಲಿ ಸ್ವಲ್ಪ ವಿರೋಧಾಭಾಸ ಅನಿಸಿತು. ಏನಂತಂದ್ರೆ ಡಾಕ್ಟರ್ ಸುದರ್ಶನ್ ಹೇಳಿದ್ರು, ಮಾಸ್ಕ್ ಧರಿಸೋದು ಕಷ್ಟ ಇದೆ, ಇದು ಗಾಳಿಯಿಂದ ಹರಡುವಂಥದ್ದು, ಅದರಿಂದ ಬೇರೆ ಏನು ನೋ ಅದರ್ ಅಪ್ರೋಚ್, ಬೇರೆ ಏನು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ, ಜನರು ಹೇಳಿದಂಗೆ ಕೇಳೋದಿಲ್ಲ. ಆದ್ರಿಂದ ಜನರು ಮಾಡದಂತ ಕೆಲಸವನ್ನ, ಅವರಿಂದ ನಾವು ಮಾಡಿಸಲಾಗದ ಕೆಲಸವನ್ನ ನಾವೇ ಟೇಕ್ ಓವರ್ ಮಾಡಿಬಿಟ್ಟು ಈ ಕೊರೋನಾವನ್ನ ನಿಯಂತ್ರಿಸೋದಕ್ಕೋಸ್ಕರ ಕೊನೆಯ ಬ್ರಹ್ಮಾಸ್ತ್ರವಾಗಿ ನಾವು ಲಾಕ್ಡೌನ್ ಮಾಡ್ತಾ ಇದ್ದೇವೆ ಅಂತ ಹೇಳೋದನ್ನ ಡಾಕ್ಟರ್ ಸುದರ್ಶನ್ ಹೇಳಿದ್ರು. ಆಮೇಲೆ ಮಾತಾಡಿದ ಡಾಕ್ಟರ್ ಗಿರಿಧರ್ ಬಾಬು ಅದಕ್ಕೆ ಸರಿಯಾಗಿ ತದ್ವಿರುದ್ಧವಾದ ಒಂದು ಸ್ಟೇಟ್ಮೆಂಟ್ ಮಾಡ್ತಾರೆ. ಲಾಕ್ ಡೌನ್ ಇಂದ ಏನೂ ಆಗಲ್ಲ, ಕೇವಲ ಸ್ಪೀಡ್ ಕಡಿಮೆ ಆಗತ್ತೆ ಅಷ್ಟೇ, ಬೇರೆ ಏನು ಅದರಿಂದ ಸಾಧನೆ ಆಗಲ್ಲ, ಅದನ್ನು ನಂಬಿಕೊಂಡು ನಾವು ಹೆಚ್ಚೇನು ಮಾಡೋಕ್ಕಾಗಲ್ಲ, ವ್ಯಾಕ್ಸಿನೇಷನ್ ಮಾಡಬೇಕು ಅಂತ ಅವರು ನೆಕ್ಸ್ಟ್ ವ್ಯಾಕ್ಸಿನೇಷನ್ ಇದಕ್ಕೆ ಅವರು ಹೋಗ್ತಾರೆ. ಅದರ ಬಗ್ಗೆ ನೆಕ್ಸ್ಟ್ ಹೇಳ್ತೀನಿ ನಾನು. ಅಂದ್ರೆ ನನಗೇನು ಅನಿಸ್ತದೆ ಅಂತಂದ್ರೆ, ನಮ್ಮ ತಜ್ಞರ ಸಮಿತಿ ಒಳಗೇನೆ ಬಹುಶಃ ಲಾಕ್ ಡೌನ್ ಇಂದ ಏನು ಸಾಧಿಸಲಿಕ್ಕೆ ಸಾಧ್ಯ ಇದೆ, ಸಾಧಿಸಲಿಕ್ಕೆ ಸಾಧ್ಯ ಇಲ್ಲ ಎನ್ನುವ ಬಗ್ಗೆ ಒಮ್ಮತ ಅಭಿಪ್ರಾಯ ಬಹುಶಃ ಇಲ್ಲ ಅಂತ ಇದು ಸೂಚಿಸ್ತದೆ. ಮೂರನೇದಾಗಿ ಡಾಕ್ಟರ್ ಗಿರಿಧರ್ ಬಾಬು ಏನಂದ್ರು, ವ್ಯಾಕ್ಸಿನ್ ಇಂದ ಮುಂಬೈಯಲ್ಲಿ ಸೋಂಕು ಕಡಿಮೆ, ಈ ಎರಡನೇ ಅಲೆಯಲ್ಲಿ ಮೃತಪಟ್ಟವರ ಪ್ರಮಾಣ ತುಂಬಾ ಕಡಿಮೆ ಆಗಿದೆ, ಹಿಂದಿಗೆ ಹೋಲಿಸಿದ್ರೆ ಈ ಸಲ ಅದು ಕಡಿಮೆ ಆಗಿದೆ ಅಂತ ಯಾವುದೋ ಒಂದು ಐ ಥಿಂಕ್ ಆಕ್ಸ್ಫರ್ಡ್ ಯೂನಿವರ್ಸಿಟಿಯ ಮ್ಯಾಥಮೆಟಿಕಲ್ ಮಾಡೆಲ್ ಅನ್ನು ಅವರು ತೋರಿಸಿದ್ರು. ಇದಕ್ಕೆ ನನ್ನ ಮೊದಲ ಕಮೆಂಟ್ ಏನಂತಂದ್ರೆ, ಕೊರೋನಾದ ಬಗ್ಗೆ ಮಾರ್ಚ್ 2020ರಿಂದ ಈ ಜೂನ್ ವರೆಗೆ ಮಾಡಿರುವಂತ ಎಲ್ಲ ಮ್ಯಾಥಮೆಟಿಕಲ್ ಮಾಡೆಲ್ಗಳು ತಲೆ ಕೆಳಗಾಗಿ ಬಿದ್ದಿವೆ, ಯಾವುದೂ ಕೂಡ ಸರಿಯಾಗಿಲ್ಲ. ನಮ್ಮ ನೀತಿ ಆಯೋಗದ ಸಲಹೆಗಾರ, ಬಹಳ ಏನು ಗೌರವಾನ್ವಿತ ಒಬ್ಬ ವೈದ್ಯಕೀಯ ಸಂಶೋಧಕರು, ಶಿಶು ತಜ್ಞರು ಡಾಕ್ಟರ್ ವಿ ಕೆ ಪಾಲ್ ಕಳೆದ ಏಪ್ರಿಲ್ ನಲ್ಲಿ ಹೇಳಿಬಿಟ್ಟಿದ್ರು ಏನಂತಂದ್ರೆ, ಮೇ 16ನೇ ತಾರೀಕಿನಿಂದ ಅಂದ್ರೆ 2020 ಮೇ 16 ನಂತರ ಒಂದೇ ಒಂದು ಕೊರೋನಾ ಹೊಸ ಪ್ರಕರಣಗಳು ಇರೋದಿಲ್ಲ ಅಂತ. ಮೇ 16ನೇ ತಾರೀಕಿನ 17ನೇ ತಾರೀಕು ಹೊಸ ಪ್ರಕರಣಗಳು ಅಧಿಕೃತವಾಗಿ ನಮ್ಮಲ್ಲಿ ಗುರುತಿಸಲ್ಪಟ್ಟಿದೆ. ಏನ್ ಹೇಳ್ತಾ ಇದ್ದೇನೆ ಅಂದ್ರೆ, ಈ ಮ್ಯಾಥಮೆಟಿಕಲ್ ಮಾಡೆಲಿಂಗ್ಗಳು ಯಾವುದನ್ನು ಕೊರೋನಾ ವೈರಸ್ ನೋಡೋದಿಲ್ಲ, ಅದು ಅದರ ಪಾಡಿಗೆ ಹರಡ್ತಾ ಇದೆ. ಎರಡನೇ ಪಾಯಿಂಟ್ ಇದರಲ್ಲಿ ಏನು ಅಂತಂದ್ರೆ, ಈ ಮುಂಬೈಯಲ್ಲಿ ವ್ಯಾಕ್ಸಿನ್ ಕಾರಣಕ್ಕೆ ಮೃತರ ಸಂಖ್ಯೆ ಕಡಿಮೆ ಅಂತ ಹೇಳೋದಿದೆಯಲ್ಲ, ಇದು ನನಗೆ ಯಾಕೋ ಬಹಳ ಪ್ರಾಮಾಣಿಕ ಅಂತ ಅನಿಸೋದಿಲ್ಲ. ಇದನ್ನು ಯಾಕೆ ಹೇಳ್ತಾ ಇದ್ದೇನೆ ಅಂತಂದ್ರೆ, ಎರಡು ಕಾರಣಗಳಿಗಾಗಿ. ಒಂದನೇದಾಗಿ, ಈ 60 ವರ್ಷಕ್ಕಿಂತ ಮೇಲ್ಪಟ್ಟವರಿಗೆ ನಾವು ವ್ಯಾಕ್ಸಿನ್ ಕೊಡ್ಲಿಕ್ಕೆ ಆರಂಭ ಮಾಡಿದ್ದೆ ಮಾರ್ಚ್ ತಿಂಗಳಲ್ಲಿ. ಅಲ್ಲಿ ಎರಡನೇ ಅಲೆ ಅಂತ ಏನು ಹೇಳ್ತೀವಿ, ಅದು ಬಂದಿರೋದೇ ಮಾರ್ಚ್ ಮೊದಲನೇ 2ನೇ ವಾರದ, ಅಲ್ಲಿ ಬಂದು ಹೋಗಿ ಆಯ್ತು. ಈಗ ನಮಗಿಂತ 1.5 ತಿಂಗಳು ಮುಂಬೈ ಮೊದಲನೇ ಅಲೆಯಲ್ಲೂ ನಮಗಿಂತ 1.5 ತಿಂಗಳು ಮುಂದೆ ಇದ್ರು ಅವರು, 2ನೇ ಅಲೆಯಲ್ಲೂ ನಮಗಿಂತ ಮುಂದೆ ಇದ್ದಾರೆ ಅವರು. ಸೊ 2ನೇ ಅಲೆಯಲ್ಲಿ ಈಗ ಅಲ್ಲಿ ಏನು ಸಾವುಗಳ ಸಂಖ್ಯೆ ಕಡಿಮೆ ಇದೆ, ಅದು ಯಾವ ಕಾರಣದಿಂದಲೂ ವ್ಯಾಕ್ಸಿನ್ಗಿಂತ ಅಲ್ಲವೇ ಅಲ್ಲ ಅಂತ ನಾನು ದೃಢವಾಗಿ ಹೇಳಬಲ್ಲೆ. ಯಾಕಂದ್ರೆ ವ್ಯಾಕ್ಸಿನ್ ಕೊಟ್ಟಾಗಿಲ್ಲ, 2 ಡೋಸ್ ವ್ಯಾಕ್ಸಿನ್ ಇನ್ನೂ ಕೂಡ ಎಲ್ಲರಿಗೆ ಕೊಟ್ಟಾಗಿಲ್ಲ. ಹಾಗಿರುವಾಗ ಅದರಿಂದ ಆಗಲೇ ಇಮ್ಯುನಿಟಿ ಬಂದು ಅಲ್ಲಿ ಸಾವಿನ ಸಂಖ್ಯೆ ಕಡಿಮೆ ಆಗಿದೆ ಅಂತ ಅನ್ನೋದು, ಇದು ಬಹುಶಃ ಸ್ವಲ್ಪ ಏನೋ ಅಷ್ಟು ಪ್ರಾಮಾಣಿಕ ಅಲ್ಲ ಅಂತ ಅನ್ನುವಂಥದ್ದು ನನ್ನ ದೃಢವಾದ ಅಭಿಪ್ರಾಯ. ಸೊ ನಾನೀಗ ನನಗೆ ಹೇಳಲಿಕ್ಕಿರೋದನ್ನು ನಾನು ಕೆಲವು ಸ್ಲೈಡ್ಸ್ ಅನ್ನ ಮಾಡ್ಕೊಂಡಿದ್ದೀನಿ, ತೋರಿಸ್ಲಿಕ್ಕೆ ಪ್ರಯತ್ನ ಮಾಡ್ತೀನಿ.
ಇದು ನಾನು ಏನು ಬಹಳ ವಿವಾದಾತ್ಮಕ ಹೇಳಿಕೆ ಅಂತ ಹೇಳ್ಕೊಂಡಿರುವ ಒಂದು ಸ್ಟೇಟ್ಮೆಂಟ್. ನಾನು ಕಳೆದ ಮಾರ್ಚ್ 13ನೇ ತಾರೀಕು ರಾಜ್ಯ ಸರ್ಕಾರ ಕೇವಲ ರಾಜ್ಯದಲ್ಲಿ 11 ಪ್ರಕರಣಗಳಿದ್ದಾಗ ಎಲ್ಲ ಥಿಯೇಟರ್, ಮಾಲ್, ಶಾಲೆ, ಮದುವೆಗಳನ್ನ ಮುಚ್ಚಿ ಹಾಕುವ ನಿರ್ಧಾರ ಮಾಡಿದಾಗ ನಾನು ಬರೆದದ್ದು ಏನು ಅಂತಂದ್ರೆ, ಕೊರೋನಾ ಬಂದಾಗಿದೆ, ಭಾರತದಲ್ಲಿ ಇನ್ನು ಶತಮಾನಗಳ ಕಾಲ ಉಳಿಯದಿದೆ, ಅದು ಹರಡುವುದನ್ನು ತಡೆಯಲು ಸಾಧ್ಯವಿಲ್ಲ ಅಂತ. ಅದರಿಂದ ಅವಾಗಲೇ ನಾನು ನನ್ನ ಏನು ಒಬ್ಬ ವೈದ್ಯನಾಗಿ ಸ್ವಲ್ಪ ಸಮುದಾಯ ವೈದ್ಯಕೀಯ ವಿಭಾಗದಲ್ಲಿ ಸ್ವಲ್ಪ ಆಸಕ್ತಿಯಿಂದ ಕೆಲಸ ಮಾಡಿದವನಾಗಿ ನನಗೇನು ಅನಿಸ್ತು ಅಂದ್ರೆ, ಇದು ಒಬ್ಬರಿಂದ ಒಬ್ಬರಿಗೆ ಹರಡುವಂತ ಒಂದು ಸಾಂಕ್ರಾಮಿಕ ಸೋಂಕು, ಮಾತಾಡುವಾಗ ಹರಡುವಂಥದ್ದು. ಇದನ್ನ ತಡೆಯೋದಕ್ಕೆ ನಾವು ಈ ತರ ಲಾಕ್ಡೌನ್, ಅಂಗಡಿ ಇದೆಲ್ಲ ಮುಚ್ಚಿದ್ರೆ ಏನು ಪ್ರಯೋಜನ ಆಗಲಾರದು ಅಂತ ಇದು ಮಾರ್ಚಲ್ಲಿ ಹೇಳಿರೋದು, ಕಳೆದ ವರ್ಷ ಮಾರ್ಚ್. ಅವಾಗ ಇನ್ನೂ ನಮ್ಮ ಟೆಕ್ನಿಕಲ್ ಸಮಿತಿ ಇತ್ಯಾದಿಗಳು ಯಾರು ಬಂದಿರಲಿಲ್ಲ. ಸೊ ಅವಾಗಲೇ ನಾನು ಏನು ಹೇಳಿದ್ದೆ, ಯಾರಿಗೆ ಈ ಸೋಂಕಿನಿಂದ ಸಮಸ್ಯೆಯಾಗಿ ಸಾವನ್ನಪ್ಪೋ ಸಾಧ್ಯತೆಗಳಿದೆ ಅವರನ್ನ ಸುರಕ್ಷಿತವಾಗಿಟ್ಟು ಸಾವುಗಳನ್ನ ತಡೆಯುವುದು ನಮ್ಮ ಆದ್ಯತೆ ಆಗಿರ್ಬೇಕೇ ಹೊರತು ಸೋಂಕು ಹರಡುವುದನ್ನ ತಡೆಯುವುದು ಬಹಳ ಕಷ್ಟ ಇದೆ ಅಂತ ಅವತ್ತು ನಾನು ಹೇಳಿದ್ದೆ. ಇದನ್ನ ಹಲವರು ಒಪ್ಪಿರಲಿಲ್ಲ, ಇದರ ಬಗ್ಗೆ ಒಂದಷ್ಟು ಜನರು ತಗಾದೆ ಮಾಡಿದ್ರು. ಆದ್ರೆ ಇವತ್ತು ಎರಡು ತಜ್ಞರು ಏನು ಇವತ್ತು ಹೇಳಿದ್ದಾರೆ, ಅವ್ರು ಇದೇ ಮಾತನ್ನ ಹೇಳಿದ್ದಾರೆ, ಇದು ಹರಡುವುದನ್ನ ತಡಿಲಿಕ್ಕೆ ಸಾಧ್ಯ ಇಲ್ಲ, ಇದು ಒಬ್ಬರಿಂದ ಒಬ್ಬರಿಗೆ ಹರಡುವಂತ ಕಾಯಿಲೆ. ಸೊ ಅಂತೂ ಸತ್ಯ ಏನು ಅಂತ ಅನ್ನೋದು ಕೊನೆಗಾದ್ರೂ ಇದು ವ್ಯಕ್ತ ಆಗಿದೆ. ಇದು ನವೆಂಬರ್ನಲ್ಲಿ ಪ್ರಕಟ ಆಗಿರುವ ಏನು ನಮ್ಮ ತಮಿಳುನಾಡು ಮತ್ತೆ ಆಂಧ್ರ ಪ್ರದೇಶಗಳಲ್ಲಿ ರಮಣನ್ ಲಕ್ಷ್ಮೀನಾರಾಯಣನ್ ಅವರ ನೇತೃತ್ವದಲ್ಲಿ ನಡೆಸಿದಿರೋ ಅಧ್ಯಯನ. ಡಾಕ್ಟರ್ ಸುದರ್ಶನ್ ಹೇಳಿದ್ರು ಹೊರಾಂಗಣಗಳಲ್ಲಿ ಹರಡುವ ಸಾಧ್ಯತೆಗಳು ಕಡಿಮೆ ಅಂತ. ನಾನು ಇದನ್ನ ಮೊದಲಿಂದನೇ ಹೇಳ್ತಾ ಬಂದಿದ್ದೀನಿ, ಹೊರಾಂಗಣಗಳಲ್ಲಿ ಇದು ಹರಡುವುದಲ್ಲ, ಇದು ಮನೆಯ ಒಳಗೆ ಹರಡುವಂತ ಕಾಯಿಲೆ. ಒಬ್ಬನಿಗೆ ಸೋಂಕು ತಗಲಿ ಅವನು ಮನೆಯೊಳಗೆ ಬಂದ್ರೆ ಮನೆಯಲ್ಲಿರೋ ಉಳಿದೆಲ್ಲರಿಗೂ ಇದನ್ನು ಅವನು ಹರಡ್ತಾನೆ. ಹಾಗಿರುವಾಗ ನೀವು ಎಲ್ಲಾ ಹೊರವಲಯಗಳನ್ನ, ಎಲ್ಲಾ ಚಟುವಟಿಕೆಗಳನ್ನ ಈ ತರ ತಿಂಗಳುಗಟ್ಲೆ, ವರ್ಷಗಟ್ಲೆ ಮುಚ್ಚಿ ಹಾಕೋದ್ರಿಂದ ಈ ಕೊರೋನಾವನ್ನ ತಡಿಲಿಕ್ಕೆ ಸಾಧ್ಯ ಇಲ್ಲ. ಒಬ್ಬ ಹಿಡ್ಕೊಂಡು ಬರ್ತಾನೆ, ಮನುಷ್ಯ ಹೊರಗೆ ಹೋಗ್ಲೇಬೇಕು, ವರ್ಷಗಟ್ಲೆ ಅವನನ್ನು ಬಂದಿ ಮಾಡಿಡ್ಲಿಕ್ಕೆ ಸಾಧ್ಯ ಇಲ್ಲ. ಲಾಕ್ ಡೌನ್ ಅಂದ್ರೆ ಮನೆಯೊಳಗೆ ಬೀಗ ಹಾಕಿ ಕೂತ್ಕೊಳಿಸುವಂಥದ್ದು ಚೀನಾದಲ್ಲಿ ಮಾಡಿರುವಂಥದ್ದು. ನಾವು ಮಾಡಿರೋದು ಶಟ್ ಡೌನ್. ನಾವು ಅಂಗಡಿಗಳನ್ನ, ಮಳಿಗೆಗಳನ್ನ, ಶಾಲೆಗಳನ್ನ ಶಟ್ ಡೌನ್ ಮಾಡಿದೀವಿ. ಮನೆಯೊಳಗೆ ಯಾರನ್ನು ಲಾಕ್ ಡೌನ್ ಮಾಡಿಲ್ಲ. ಎಲ್ಲರೂ ಅವರವರ ಕೆಲಸಕ್ಕೆ ಹೊರಗೆ ಹೋಗ್ಲೇಬೇಕಾಗಿದೆ. ಒಂದಲ್ಲ ಒಂದು ಮನುಷ್ಯನ ಸಂಪರ್ಕಕ್ಕೆ ಅವರು ಬಂದೇ ಬರ್ತಾರೆ. ಮನೆಗೆ ಬಂದ ಮೇಲೆ ಮನೆಯೊಳಗೆ ಅವರು ಹರಡ್ತಾರೆ. ಇದು ತಮಿಳುನಾಡಲ್ಲಿ, ಆಂಧ್ರ ಪ್ರದೇಶದಲ್ಲಿ ಮಾಡಿದ ಅಧ್ಯಯನ ದಿ ಸೈನ್ಸ್ ಜರ್ನಲ್ ನಲ್ಲಿ ಪ್ರಕಟ ಆಗಿರುವುದು. ಬಹಳ ಸ್ಪಷ್ಟವಾಗಿ ಡಾಕ್ಟರ್ ಸುದರ್ಶನ್ ಹೇಳಿದ್ದನ್ನೇ ಇದು ತೋರಿಸೋದು. ಏನು, ಹೆಲ್ತ್ ಕೇರ್ ಸೆಟ್ಟಿಂಗ್ಸ್ ಅಲ್ಲಿ 1.2% ಸೆಕೆಂಡರಿ ಅಟ್ಯಾಕ್ ರೇಟ್ಸ್. ಅದು ಯಾಕಂದ್ರೆ ಅಲ್ಲಿ ಅವರು PPE ಕಿಟ್ಗಳನ್ನ, ಮಾಸ್ಕ್ ಇತ್ಯಾದಿಗಳನ್ನ ಧರಿಸ್ತಾ ಇರ್ತಾರೆ, ಅದರಿಂದ ಅವರಿಗೆ ಸೋಂಕು ತಗಲುವ ಸಾಧ್ಯತೆ ಕಡಿಮೆ. ಕಮ್ಯುನಿಟಿಯಲ್ಲಿ ಹೊರಾಂಗಣದಲ್ಲಿ 2.6%, ಮನೆ ಒಳಗೆ 9%. ಇಲ್ಲಿ ಇನ್ನೊಂದು ವಿಷಯವನ್ನು ಈಗಲೇ ಹೇಳ್ಬಿಡ್ತೇನೆ. ಡಾಕ್ಟರ್ ಗಿರಿಧರ್ ಬಾಬು ಮಾತಾಡುವಾಗ ಹೇಳಿದ್ರು ಏನು ಅಂತಂದ್ರೆ, ನಾವು ಎಲ್ಲರನ್ನ ಟೆಸ್ಟ್ ಮಾಡ್ಲಿಕ್ಕೆ ಒಂದು ಮಾಡಬೇಕಾಗ್ತದೆ, ಅವರನ್ನ ಟ್ರ್ಯಾಕ್ ಮಾಡಬೇಕಾಗ್ತದೆ, ಅದಕ್ಕೆ ನಮ್ಮಲ್ಲಿ ಜನ ಇಲ್ಲ ಅಂತ. ಜೂನ್ ಕಳೆದ ವರ್ಷ ಡಾಕ್ಟರ್ ಜೇಕಬ್ ಜಾನ್ ವೆಲ್ಲೂರ್ನ ಅವರಿಬ್ಬರಿಗೂ ಕೂಡ ಅತ್ಯಂತ ಪರಿಚಿತರಾದವರು, ಎಲ್ಲರಿಗೆ ಗುರು ಸಮಾನರಾದವರು, ಅತಿ ಹಿರಿಯ ವೈರಾಣು ತಜ್ಞ. ಅವರು ಕಳೆದ ಜೂನ್ನಲ್ಲಿ ಹಿಂದೂ ಪತ್ರಿಕೆಯಲ್ಲಿ ಬರ್ತಿದ್ರು ಏನಂತಂದ್ರೆ, 1ನೇ 2ನೇ ಹಂತ ಮುಗಿದ ಮೇಲೆ 3ನೇ ಹಂತಕ್ಕೆ ಬಂದಾಗ ನೀವು ಟೆಸ್ಟ್ ಟ್ರ್ಯಾಕ್ ಅಂತ ಹೇಳಿ ಟೆಸ್ಟ್ ಮಾಡಿಕೊಂಡು ಎಲ್ಲರನ್ನ ಬೆನ್ನಟ್ಟಿಕೊಂಡು ಹೋಗೋದು ಭಾರತದಲ್ಲಿ ಸಾಧ್ಯ ಇಲ್ಲ. ಯಾರಿಗೆ ಗಂಭೀರ ಆಗುವ ಸಾಧ್ಯತೆ ಇದೆ ಅವರನ್ನು ಯಾವ ರೀತಿ ನೀವು ರಕ್ಷಣೆ ಮಾಡ್ತೀರಿ, ಅವರಿಗೆ ಯಾವ ರೀತಿ ಚಿಕಿತ್ಸೆ ಏರ್ಪಾಡು ಮಾಡ್ತೀರಿ, ಅದನ್ನಷ್ಟೇ ನೋಡ್ಬೇಕು ಅಂತ ಅವರಾಗ್ಲೂ ಹೇಳಿದ್ರು. ಆದ್ರೆ ಈಗಲೂ ಕೂಡ ನಾವು ಟೆಸ್ಟ್ ಟ್ರ್ಯಾಕ್ ಮಾಡಬೇಕಾಗಿದೆ, ಎಲ್ಲಿಂದ ಹುಡುಕಬೇಕಾಗಿದೆ. ಹೊರಗಿಂದ ಬರುವ ವೇರಿಯಂಟ್ ಹಿಡ್ಕೊಂಡು ಬಂದವರನ್ನ ನಾವು ಬಸ್ ಬಂದ್ ಮಾಡಬೇಕು, ಕಾರು ಬಂದ್ ಮಾಡಬೇಕು, RT-PCR ಮಾಡ್ತಾ, ಅದಕ್ಕೆ ನಮ್ಮಲ್ಲಿ ಜನ ಇಲ್ಲ ಅಂತ ಈಗಲೂ ನಾವು ಹೇಳ್ತಾ ಇರೋದು. ಇದು ಯಾಕೋ ಬಹುಶಃ ಒಂದಕ್ಕೊಂದು ಸರಿಯಾಗಿ ತಾಳೆ ಆಗ್ತಾ ಇಲ್ಲ ಅಂತ ಹೇಳಿ. ಇದು ವಿಶ್ವ ಆರೋಗ್ಯ ಸಂಸ್ಥೆಯ ಇದನ್ನು ನಾನು ಯಾಕೆ ಹಾಕಿದ್ದೇನೆ ಅಂತಂದ್ರೆ, ನಾನು ಲಾಕ್ಡೌನ್ ಬಗ್ಗೆ ಪ್ರಶ್ನೆಗಳನ್ನು ಎತ್ತಿದಾಗೆಲ್ಲ ಮೊದಲನೇದಾಗಿ ಎಲ್ಲರೂ ಹೇಳೋದು, ಅರೆ WHO ಹೇಳ್ಬಿಟ್ಟಿದೆ ಅಲ್ಲ, ನೀವೊಬ್ರು ಏನು ಇದು ಇಲ್ಲ ಹೇಳ್ತೀರಿ. ಮೊನ್ನೆನೂ ಯಾರೋ ಕೇಳಿದ್ರು, WHO ಎಲ್ಲಿಯೂ ಲಾಕ್ಡೌನ್ ಮಾಡಿ ಅಂತ ಹೇಳಿಯೇ ಇಲ್ಲ. ಅದಕ್ಕೆ ಇದನ್ನು ನಾನು ತೋರಿಸ್ತಾ ಇದ್ದೀನಿ. ಎಲ್ಲೆಲ್ಲಿ ಕೆಲವು ಸರ್ಕಾರಗಳು ಮಾಡಿವೆ ಅಂತ ಅಷ್ಟೇ ಹೇಳಿದ್ದಾರೆ. ಬಟ್ ಬಹಳ ಒಂದು ಎಚ್ಚರಿಕೆಯನ್ನು WHO ಕೊಟ್ಟಿದೆ. These measures can have a profound negative impact on individuals, communities and societies by bringing social and economic life to a near stop. Such measures disproportionately affect disadvantaged groups, including people in poverty ಇತ್ಯಾದಿಗಳನ್ನ WHO ಬಹಳ ಸ್ಪಷ್ಟವಾಗಿ, ಇದು ಇವತ್ತು ತಾನೇ ನಾನು ತೆಗೆದಿರುವ ಸ್ಕ್ರೀನ್ಶಾಟ್. ಅದರಿಂದ WHO ಲಾಕ್ಡೌನ್ ಮಾಡಲಿಕ್ಕೆ ಹೇಳಿದೆ ಅಂತ ಅನ್ನುವಂಥದ್ದು ಸತ್ಯಕ್ಕೆ ದೂರವಾದಂಥ. ನಮ್ಮ ತಜ್ಞರು ಹೇಳಿರ್ತಾರೆ, ಪ್ರಧಾನಿಗಳಾಗ್ಲಿ ಉಳಿದವರಾಗ್ಲಿ ಎಲ್ಲ ತಜ್ಞರನ್ನ ಕೇಳಿರ್ತಾರೆ ಅಂತ ಇನ್ನೊಂದು ವಾದವನ್ನ ಹೂಡ್ಲಾಗ್ತದೆ. ಇದು ಏಪ್ರಿಲ್ 4, 2020 ICMR ಪ್ರಕಟಿಸುವ IJMR ಇಂಡಿಯನ್ ಜರ್ನಲ್ ಆಫ್ ಮೆಡಿಕಲ್ ರಿಸರ್ಚ್ ನಲ್ಲಿ ಆವಾಗಿನ ಏನು ಡೈರೆಕ್ಟರ್ ರಮಣ್ ಗಂಗಕಡೆಕರ್ ಅವರ
ನೇತೃತ್ವದಲ್ಲಿ ಬರೆದಿರುವ ಒಂದು ವರದಿ ಇದು. ಇದನ್ನು ನಾನು ಓದ್ತೇನೆ. ದ ಮೀಡಿಯಂ ಅಂಡ್ ಲಾಂಗ್ ಟರ್ಮ್ ಇಂಪ್ಯಾಕ್ಟ್ ಆಫ್ ಸಚ್ ಟ್ರಾವೆಲ್ ಬ್ಯಾನ್ಸ್ ರಿಮೈನ್ ಟು ಬಿ ಸೀನ್. ಅಂದ್ರೆ ಅವರು ಏರ್ಕ್ರಾಫ್ಟ್ ನಲ್ಲಿ ಬರೋವರಿಗೆ ಬರೆದಿರೋದು ಅದು. But modeling studies suggest that in the short term, these are unlikely to have meaningful impact on global transmission of SARS-CoV-2 unless sustained 90% travel restrictions are implemented in combination with more than 50% reduction in local transmission. ನಮ್ಮಲ್ಲಿ ಮನೆಗೆ ಹರಡ್ತಾ ಇರುವಾಗ ನಾವು ಕಾರ್ನಲ್ಲಿ ಬಸ್ಸಲ್ಲಿ ಹೋಗೋವರಿಗೆ RT-PCR ಮಾಡ್ಕೊಂಡು ಬನ್ನಿಂತ ಈಗಲೂ ಟ್ರಾವೆಲ್ ರಿಸ್ಟ್ರಿಕ್ಷನ್ ಹಾಕ್ಲಿಕ್ಕೆ ಪ್ರಯತ್ನ ಮಾಡ್ತಾ ಇರೋದು. ಇದನ್ನು ICMR ಕಳೆದ ಏಪ್ರಿಲ್ ನಲ್ಲಿ ಹೇಳ್ಬಿಟ್ಟಿದೆ, ಇದರಿಂದ ಉಪಯೋಗ ಇಲ್ಲ ಅಂತ. On January 23, 2020, the government of People's Republic of China imposed a lockdown on Wuhan to quarantine and prevent the spread of the disease. This was a drastic public health measure. While the benefits of such a move remain to be seen, the long-lasting negative impacts of such a measure should not be underplayed. Such drastic measures can lead to social, psychological, and economic stresses on the whole population, leading to long-lasting adverse health outcomes. Instead of coercive top-down quarantine approaches, which are driven by the authorities, community and civil society-led self-quarantine and self-monitoring could emerge as more sustainable and implementable strategies in a protracted epidemic like COVID-19. ಏಪ್ರಿಲ್ 4, 2020 ICMR ನ ತಜ್ಞರು ಪ್ರಕಟಿಸಿರುವ ಲೇಖನ. ಅವರು ಅದರ ಹಿಂದೆನೆ ಕಳಿಸಿರ್ತಾರೆ. ಪ್ರಕಟ ಆಗೋದು ನಿಮ್ಗೆ ಗೊತ್ತಿದೆ, 1 ತಿಂಗಳಾದ್ರೂ ಸಮಯ ಹಿಡಿತದೆ. ಅಂದ್ರೆ ನಮ್ಮ ತಜ್ಞರು ಆ ದಿನವೇ ಲಾಕ್ಡೌನ್ಗೆ ಅವರು ಸಪೋರ್ಟ್ ಇರಲಿಲ್ಲ ಅನ್ನೋದನ್ನ ಇದು ಬಹಳ ಸ್ಪಷ್ಟವಾಗಿ ತೋರಿಸ್ತದೆ. ಇದರಿಂದ ಆಗಬಹುದಾದ ಅನಾಹುತಗಳ ಬಗ್ಗೆ ಭಾರತಕ್ಕೆ ಏನು ಬೇಕಾಗಿದೆ ಅಂತ ಅನ್ನೋದನ್ನ ಬಹುಶಃ ಅವ್ರ ಹತ್ರ ಕೇಳಿದ್ದಿದ್ರೆ ಅವರು ಹೇಳ್ತಾ ಇದ್ರು ಏನೋ. ಇದು BBC ಮೊನ್ನೆ ಮಾಡಿದ ವರದಿ, ಯಾರಲ್ಲಿಯೂ ಕೇಳಲಿಲ್ಲ. ಇದು RTI ಯಲ್ಲಿ ಕೊಟ್ಟಿರುವ ಉತ್ತರ ಏನು ಅಂತಂದ್ರೆ, ಮಾನ್ಯ ಪ್ರಧಾನಿಗಳು 19ನೇ ತಾರೀಕು ರಾಷ್ಟ್ರವನ್ನು ಉದ್ದೇಶಿಸಿ ಭಾಷಣ ಮಾಡಿದ್ರು. ಜನರು ಅದನ್ನ ಪಾಲಿಸಿ ಜನತಾ ಕರ್ಫ್ಯೂನ ತಾವಾಗಿ ಪಾಲನೆ ಮಾಡಿದ್ರು. ಅದನ್ನ ನೋಡಿ ರಾಜ್ಯ ಸರ್ಕಾರಗಳು ಎಪಿಡೆಮಿಕ್ ಡಿಸೀಸ್ ನ ಅಡಿಯಲ್ಲಿ ಲಾಕ್ಡೌನ್ ಮಾಡಿದೆವು ಅಂತೇಳಿ ಇದರಲ್ಲಿ ಹೇಳಲಾಗಿದೆ. ನನ್ನ ಪ್ರಶ್ನೆ ಇರೋದು, ಈ ಎಪಿಡೆಮಿಕ್ ಡಿಸೀಸ್ ಆಕ್ಟ್ 1897ರದ್ದು ಪ್ಲೇಗ್ ನಿಯಂತ್ರಣಕ್ಕೆ ತಂದಿರುವಂತದ್ದು. ಪ್ಲೇಗ್ ನಲ್ಲಿ 30% ಜನ, ಬಿಬೋನಿಕ್ ಪ್ಲೇಗ್ ಇದರಲ್ಲಿ 30% ಜನ ಸಾಯ್ತಾರೆ. ಕೊರೋನಾದಲ್ಲಿ ಸಾಯುವುದು 10 ಲಕ್ಷಕ್ಕೆ 7 ಅಥವಾ ಅಂದ್ರೆ 10,000ಕ್ಕೆ 7 ರಿಂದ 1,000ಕ್ಕೆ 5, 0.07 to 0.5%, ಡಿಪೆಂಡಿಂಗ್ ಆನ್ ವೇರಿಯಸ್ ಫ್ಯಾಕ್ಟರ್ಸ್. ಸೊ ನಮ್ಮ ರಾಜ್ಯದಲ್ಲಿ ಅದು 0.07 ಅಂತ ಮಾನ್ಯ ಸಚಿವರು ಸುಧಾಕರ್ ಅವರು ಕಳೆದ ಅಕ್ಟೋಬರ್ ಅಲ್ಲಿ ಈ ತಾಂತ್ರಿಕ ಸಮಿತಿಯ ವರದಿಯನ್ನು ಆಧರಿಸಿ ಹೇಳಿದ್ದಾರೆ. ಆದ್ರಿಂದ ಬಿಬೋನಿಕ್ ಪ್ಲೇಗಿಗೂ ಇದಕ್ಕೂ ಯಾವ ಹೋಲಿಕೆಯೂ ಇಲ್ಲ. ಎನಿ ಡೇಂಜರಸ್ ಎಪಿಡೆಮಿಕ್ ಡಿಸೀಸ್, ಇದು ನಿಜವಾಗಿಯೂ ಅಂತ ಬಿಬೋನಿಕ್ ಪ್ಲೇಗಿನಂತ ಡೇಂಜರಸ್ ಎಪಿಡೆಮಿಕ್ ಡಿಸೀಸ್ ಹೌದಾ ಅಂತ ಹೇಳೋ ಪ್ರಶ್ನೆಯನ್ನ ನೀವು ಇವತ್ತು ಖಂಡಿತ ಕೇಳಬೇಕಾಗಿದೆ. ಎರಡನೇದಾಗಿ, ಇದರಲ್ಲಿ ಸ್ಪಷ್ಟವಾಗಿ ಏನ್ ಹೇಳಿದೆ, ಪ್ರಿಸ್ಕ್ರೈಬ್ ಸಚ್ ಟೆಂಪರರಿ ರೆಗ್ಯುಲೇಷನ್ಸ್. ಈ ಟೆಂಪರರಿ ಅಂದ್ರೆ ಏನು? ತಿಂಗಳುಗಟ್ಲೆನಾ, ವಾರಗಟ್ಲೆನಾ, ವರ್ಷಗಟ್ಲೆನಾ? ಈ ಪ್ರಶ್ನೆಯನ್ನ ನಾವೆಲ್ಲರೂ ಕೇಳಬೇಕಾಗಿದೆ. ಯಾಕಂದ್ರೆ ಅನ್ಲಾಕ್ ಮಾಡೋದಕ್ಕೂ ಕೂಡ ಪ್ರಶ್ನೆಗಳನ್ನ ಎತ್ತುತ್ತಾ ಇರುವಾಗ ಇದು ಏನು ಅಂತ ಕೇಳಬೇಕಾಗಿದೆ. ಆಗ್ಲೇ ಇಷ್ಟು ಈಗ ಮಾಡಿರೋ ಲಾಕ್ಡೌನ್ ಇಂದ ಸಹಾಯ ಆಗಿದೆಯಾ? ಯಾವುದೇ ಒಂದು ವರದಿಯಲ್ಲಿ ಸ್ಪಷ್ಟವಾಗಿ ಲಾಕ್ಡೌನ್ ಎಲೋನ್ ಅಂದ್ರೆ ಉಳಿದ ವೇರಿಯೇಬಲ್ಸ್ ಅನ್ನ ಬಿಟ್ಟು ಲಾಕ್ಡೌನ್ ಇಂದನೇ ಕಂಟ್ರೋಲ್ ಆಗಿದೆ, ಸಹಾಯ ಆಗಿದೆ ಅಂತ ಹೇಳೋದಕ್ಕೆ ಒಂದೇ ಒಂದು ರಿಸರ್ಚ್ ಪೇಪರ್ ಲಭ್ಯ ಇಲ್ಲ. ಮ್ಯಾಥಮೆಟಿಕಲ್ ಮಾಡೆಲಿಂಗ್ ಬಿಡಿ, ಅದ್ರ ಬಗ್ಗೆ ನಾನು ಹೇಳಿ ಆಯ್ತು. ಆದ್ರಿಂದ ಏನು ಲಾಕ್ಡೌನ್ ಇಂದ ಬೆನಿಫಿಟ್ ಆಗ್ತದೆ ಅಂತ ಹೇಳುವಂಥದ್ದು ಇದು ಸ್ವಲ್ಪ ಕಾಲ್ಪನಿಕವಾಗಿ ನಮ್ಗೆ ಅನಿಸ್ತಿದೆ, ನಾವು ಮಾಡಿದ್ದೇವೆ, ಆದ್ರಿಂದ ಅದನ್ನ ಸಮರ್ಥಿಸಿಕೊಳ್ಬೇಕು ಅಂತ ಹೇಳೋ ವಾದಗಳಾಗಿ ಕಾಣ್ತೇವೆ. ನಿರ್ದಿಷ್ಟವಾದ ಸಾಕ್ಷ್ಯಾಧಾರ ಇವತ್ತಿನವರೆಗೆ ಇಲ್ಲ. ಎಲ್ಲ ಕಡೆಗೆ ಒಂದೇ ಸೈಜ್ ಫಿಟ್ಸ್ ಆಲ್ ಅಂತ ಹೇಳೋ ಅಪ್ರೋಚ್, ಟಾಪ್ ಡೌನ್ ಅಪ್ರೋಚ್ ಇದೆಯಲ್ಲ, ಕಳೆದ ಮಾರ್ಚ್ ಅಲ್ಲಿ ಇಡೀ ದೇಶವನ್ನ 562 ಪ್ರಕರಣಗಳಿದ್ದಾಗ ಲಾಕ್ಡೌನ್ ಮಾಡಿಬಿಟ್ವಿ. ಅವಾಗ ಎಷ್ಟೆಷ್ಟು ಕಡೆಗಳಲ್ಲಿ ಸಮುದಾಯದ ಹರಡುವಿಕೆ ಇದೆ ಅಂತ ಕೇಳಿದ ಪ್ರಶ್ನೆಗೆ ಸರ್ಕಾರದಿಂದ ಉತ್ತರ ಬಂದೇ ಇಲ್ಲ. ಅಂದ್ರೆ ಸಮುದಾಯದಲ್ಲಿ ಹರಡುವಿಕೆ ಆರಂಭವಾಗುವ ಮೊದಲೇ ಇಡೀ ದೇಶದಲ್ಲಿ ಕೇವಲ 562 ಪ್ರಕರಣಗಳಿದ್ದಾಗ ದೇಶದ ಮೂಲೆಗಳನ್ನ ನಾವು ಲಾಕ್ಡೌನ್ ಮಾಡಿದ್ವಿ. ರಾಜ್ಯದಲ್ಲಿ ಕೂಡ ಈಗ ಎಲ್ಲೆಲ್ಲಿ ಕ್ಲಸ್ಟರ್ಗಳಿದೆ ಅಲ್ಲಿ ನಿಯಂತ್ರಣ ಉಪಾಯ ಕೈಗೊಳ್ಳುವ ಬದಲು ಎಲ್ಲವನ್ನ ನಾವು ಮುಚ್ಚಿ ಹಾಕಿದ್ದೇವೆ. ಇದು ಯಾಕಂತಂದ್ರೆ ಮ್ಯಾಥಮೆಟಿಕಲ್ ಪ್ರೆಡಿಕ್ಷನ್, ಈಗ ಲೆಕ್ಕಾಚಾರಗಳು ಇದರ ಲಾಭವನ್ನ ಪ್ರಯೋಜನವನ್ನ ಓವರ್ ಎಸ್ಟಿಮೇಟ್ ಮಾಡಿದ್ವು. ಜನರ ಸಹಕಾರದಿಂದ, ಕಮ್ಯುನಿಟಿ ಪಾರ್ಟಿಸಿಪೇಷನ್ ಇಂದ ನಾವು ಏನನ್ನ ಪಡ್ಕೊಳ್ಬಹುದು. ಯಾಕಂದ್ರೆ ಮಾತಾಡುವಾಗೆಲ್ಲ ನಾವೇನು ಜನರು ಹೇಳಿದಂಗೆ ಕೇಳಲ್ಲ, ಜನರು ಮಾಸ್ಕ್ ಹಾಕಲ್ಲ, ಜನರು ಉಪಯೋಗ ಇಲ್ಲ. ಜಗತ್ತಿನ ಎಲ್ಲ ಜನರು ಒಂದೇ ರೀತಿ ಮಾಸ್ಕ್ ಹಾಕ್ಲಿಕ್ಕೆ ಅಮೆರಿಕದಲ್ಲಿ ಬಹಿರಂಗವಾಗಿ ಅಲ್ಲಿನ ಅಧ್ಯಕ್ಷರೇ ವಿರೋಧ ವ್ಯಕ್ತಪಡಿಸಿದ್ದಾರೆ. ಅದರಿಂದ ಎಲ್ಲಾ ಜನರನ್ನ 700 ಕೋಟಿ ಜನರು ಒಂದೇ ತರ ವರ್ತಿಸುವುದಿಲ್ಲ. ಅದನ್ನ ಜನರನ್ನ ನಾವು ಅವರ ಮೇಲೆ ದೂರುಗಳನ್ನ ಹಾಕಿ, ಇಲ್ಲ ನಿಮ್ಮನ್ನ ನಾವು ಕಂಟ್ರೋಲ್ ಮಾಡ್ತೇವೆ ಅಂತ ಇದು ಹೊರಟದ್ದಿದೆಯಲ್ಲ,
ಇದರಿಂದ ನಾವು ಬಹಳಷ್ಟು ಹಾನಿಯನ್ನೇ ಮಾಡಿದ್ದೇವೆ ಅಂತ ನನಗೆ ಅನಿಸ್ತದೆ. ಒಂದು ವರ್ಷದ ನಂತರ ಒಟ್ಟಾರೆಯಾಗಿ 10 ಲಕ್ಷ ಜನರಿಗೆ ಒಟ್ಟಾರೆ ಆಗಿರುವ ಸಾವುಗಳಾಗಲಿ, ಪ್ರತಿನಿತ್ಯ ಆಗ್ತಾ ಇರುವ ಸಾವುಗಳಾಗಲಿ ಲಾಕ್ಡೌನ್ ಇದ್ದಲ್ಲಿಯೂ ಇಲ್ಲದಲ್ಲಿಯೂ ಯಾವುದೇ ರೀತಿಯಲ್ಲಿ ಬೇರೆ ಇಲ್ಲ, ಸೇಮ್ ಇದೆ. ಎರಡು ಕಡೆನೂ ಸೇಮ್ ಪ್ಯಾಟರ್ನ್. ಅದರಿಂದ ಕೊರೋನಾದ ಲಾಕ್ಡೌನ್ ಮಾಡಿದ್ರೆ ಎಲ್ಲಿ ಉಪಯೋಗ ಆಯಿತು? ನಮ್ಮ ತಜ್ಞರು ಈ ಮಾಹಿತಿಯನ್ನ ಒಂದು ವೈಟ್ ಪೇಪರ್ ಅನ್ನು ಹೊರಡಿಸಬೇಕು. ಲಾಕ್ಡೌನ್ ಇಂದ ನಿಜವಾಗಿ ಏನು ಲಾಭ ಆಗಿದೆ, ಏನು ನಷ್ಟ ಆಗಿದೆ, ಆ ನಷ್ಟಕ್ಕೆ ಈ ಲಾಭ ಸರಿ ತೂಗ್ತಾ ಇದೆಯಾ ಅಂತ ಹೇಳುವುದನ್ನು ಅವರು ದಯವಿಟ್ಟು ನಮ್ಮೆಲ್ಲರಿಗೆ ಹೇಳಬೇಕಾಗಿದೆ. ಈ ಲಾಕ್ಡೌನ್ ಹೆಸರಲ್ಲಿ ನಮ್ಮಿಂದ ಎಲ್ಲಾ ಸ್ವಾತಂತ್ರ್ಯಗಳನ್ನ, ಹಕ್ಕುಗಳನ್ನ ಕಿತ್ತುಕೊಳ್ಳಲಿಕ್ಕೆ ಸಾಧ್ಯ ಇದೆಯಾ? ಈ 1897ರ ಒಂದು ಕಾನೂನನ್ನ ಬಳಕೆ ಮಾಡಿ ಆರ್ಟಿಕಲ್ 21ರಲ್ಲಿ ನಮಗೆ ಇರುವಂತಹ ಏನು ಜೀವಿಸುವ ಹಕ್ಕನ್ನು ಕೂಡ ಕಸಿದುಕೊಂಡು ನಮ್ಮ ಕೆಲಸದ ಹಕ್ಕು, ನಮ್ಮ ಆರೋಗ್ಯದ ಹಕ್ಕು, ನಮಗೆ ಅಲ್ಲಿ ಇಲ್ಲಿ ಹೋಗುವಂತ ಹಕ್ಕು, ಬೇರೆಯವ್ರ ಜೊತೆ ಮಾತಾಡುವ ಹಕ್ಕು, ಶಿಕ್ಷಣದ ಹಕ್ಕು ಎಲ್ಲವನ್ನು ಕಿತ್ತುಕೊಳ್ಳಲಿಕ್ಕೆ ಸಾಧ್ಯ ಇದೆಯಾ? ಸಾಧ್ಯ ಇದೆ ಅಂತಂದ್ರೆ ನೀವು ಇದರಿಂದ 100ಕ್ಕೆ 100 ಪ್ರಯೋಜನ ಇದೆ ಅಂತ ಹೇಳುವುದನ್ನ ಶತಸಿದ್ಧ ಮಾಡಿ ನಮಗೆ ತೋರಿಸಬೇಕಾಗ್ತದೆ. ನಾವು ಮಾತಾಡದೆ ಕೂತ್ಕೊಳ್ತೀವಿ, ಯಾವ ಪ್ರಶ್ನೆಗಳನ್ನ ಕೇಳೋದಿಲ್ಲ. ಈ ಬೆನಿಫಿಟ್ಗಳು ಅದರಿಂದ ಆಗಬಹುದಾದ ಹಾನಿಗಳಿಗಿಂತ ಬಹಳಷ್ಟು ಹೆಚ್ಚು ಪಾಲು ಇದೆ ಅಂತ ಹೇಳುವುದನ್ನು ನೀವು ದಯವಿಟ್ಟು ನಮಗೆ ತೋರಿಸಬೇಕಾಗ್ತದೆ. ಮತ್ತೆ ಇವೆಲ್ಲವನ್ನು ಕೂಡ ಸ್ಪಷ್ಟವಾಗಿ ಎಲ್ಲರಿಗೆ ಅರ್ಥ ಆಗುವ ಹಾಗೆ ಪಾರದರ್ಶಕವಾಗಿ ಸಾರ್ವಜನಿಕವಾಗಿ ನೀವು ತಿಳಿಸಬೇಕಾಗ್ತದೆ. ಇದನ್ನು ನಾವು ಮಾಡಿದ್ದೇವಾ? ಸರ್ಕಾರ ಆಗಲಿ ಸಮಿತಿಗಳಾಗ್ಲಿ ಮಾಡಿವೆಯಾ? ಈಗ ಏನಾಗಿದೆ ಅಂತಂದ್ರೆ ಈ ಲಾಕ್ಡೌನ್ಗಳು ನನಗೆ ಮತ್ತೆ ನಿಮಗೆ ಎಲ್ರಿಗೂ ನಮ್ಮ ನಿತ್ಯದ ಜೀವಿಸುವ ಸ್ವಾತಂತ್ರ್ಯವನ್ನ ಒತ್ತೆ ಇಟ್ಟು ಬೇರೆಯವರನ್ನ ಈಗೇನ್ ಕೇಳ್ತಾ ಇರೋದು, ಅಲ್ಲ ನೀನು ಇದು ಮಾಡಿಲ್ಲ ಅಂತಂದ್ರೆ ನೀನು ಬೇರೆಯವರ ಲೈಫನ್ನ ರಿಸ್ಕಿಗೆ ಆಗ್ತೀಯಾ, ನೀನು ಮಾಡಬೇಕು. ಬೇರೆಯವರ ಲೈಫ್ ರಿಸ್ಕ್ ಮಾತ್ರ ಅಲ್ಲ, ನಂದು ಲೈಫ್ ಕೂಡ ರಿಸ್ಕ್ ಅಲ್ಲಿದೆ. ಯಾವುದರಿಂದ? ಕೊರೋನಾಕ್ಕಿಂತ ಹೆಚ್ಚು ಲಾಕ್ಡೌನ್ ನಿಂದಾಗಿ. ಅದರಿಂದ ನಾವು ಯಾವುದಕ್ಕೆ ಟ್ರೇಡಿಂಗ್ ಮಾಡ್ತಾ ಇದ್ದೇವೆ ಅಂತ ಹೇಳೋ ಪ್ರಶ್ನೆಯನ್ನ ನಾವು ಕೇಳಬೇಕಾಗ್ತದೆ. ಇಂಥದ್ದು ಬಹಳಷ್ಟು ಇದನ್ನೆಲ್ಲ ನಾವು ವಿವರಿಸಕ್ಕೆ ಹೋಗೋದಿಲ್ಲ. ಬಹಳಷ್ಟು ಪೇಪರ್ಗಳು ಈಗ ಪ್ರಕಟ ಆಗಿವೆ. ಅದರ ಒಟ್ಟು ಸಾರಾಂಶ ಏನು ಅಂತಂದ್ರೆ ಲಾಕ್ಡೌನ್ ಇಂದ ಯಾವುದೇ ಪ್ರಯೋಜನ ಇಲ್ಲ. ಅನ್ಎಂಪ್ಲಾಯ್ಮೆಂಟ್ ಜಾಸ್ತಿ ಆಗಿದೆ, ಜಾಬ್ ಕ್ರೈಸಿಸ್, ನಮ್ಮ ದೇಶ ಕಂಡು ಕೇಳಿರೋದಂತ ನಿರುದ್ಯೋಗದ ಸಮಸ್ಯೆ ಇದೆ, ಮಕ್ಕಳ ಮೇಲೆ ಆಗಿರುವಂತ ಏನು ಇದು ಇದೆಯಲ್ಲ. ಸೊ ನಾವು ಈಗ ವರ್ತಮಾನವನ್ನು ಕೆಡಿಸಿದ್ದೇವೆ, ಭವಿಷ್ಯವನ್ನು ಕೂಡ ಸಂಪೂರ್ಣವಾಗಿ ನಾವು ನಾಶ ಮಾಡಿದ್ದೇವೆ. ಮಕ್ಕಳು 1 ವರ್ಷ ಶಾಲೆಗೆ ಹೋಗಿಲ್ಲ. ಈ ತಜ್ಞರು, ನಾನು ನೇರವಾಗಿ ಅವರಿಗೆ ವಿನಂತಿ ಮಾಡ್ತಾ ಇದ್ದೇನೆ, ಮಾತಾಡುವ ರೀತಿ ನೋಡಿದ್ರೆ 3ನೇ ಅಲೆ ಬರ್ತಾ ಇದೆ, ವ್ಯಾಕ್ಸಿನೇಷನ್ ಕೊಡದೆ, ಮೊನ್ನೆ ತಾನೇ ಹಿಂದೂ ಪತ್ರಿಕೆ ವರದಿ ಮಾಡಿತ್ತು, 3rd ವೇವ್ ಬರೋ ಕಾರಣಕ್ಕೆ ಮಕ್ಕಳು ಮತ್ತೆ ಪೋಷಕರಿಗೆ ವ್ಯಾಕ್ಸಿನೇಷನ್ ತಗೊಳ್ಳದೇ ಇದ್ರೆ ಶಾಲೆ ತೆರೆಯುವುದು ಕಷ್ಟ ಆಗ್ಬೋದು. ಬೆಂಗಳೂರಿನ ಕೆಲವು ವಿಶ್ವವಿದ್ಯಾನಿಲಯಗಳು ವ್ಯಾಕ್ಸಿನೇಷನ್ ತಗೊಳ್ಳೋದವರನ್ನ ಕಾಲೇಜುಗಳಿಗೆ ದಾಖಲು ಮಾಡಲಿಕ್ಕೆ ತಯಾರಿಲ್ಲ ಅಂತ ಹೇಳುವ ವರದಿಗಳು ಬರ್ತಾ ಇವೆ. ಇವರಿಗೆಲ್ಲ ಯಾರು ಈ ಅಧಿಕಾರ ಕೊಟ್ಟರು? ದೇಶದ ಸರ್ಕಾರ ವ್ಯಾಕ್ಸಿನ್ ತಗೊಳ್ಳೋದನ್ನು ಆಪ್ಷನಲ್ ಅಂತ ಮಾಡಿದ ಮೇಲೆ, ಆಮೇಲೆ ಎಲ್ಲಕ್ಕಿಂತ, ಅದು ಕೊನೆಗೆ ಹೇಳ್ತೀನಿ ನಾನು, ಎಲ್ಲಕ್ಕಿಂತ ಮುಖ್ಯವಾಗಿ ಒಂದು 50-60% ಜನರಿಗೆ ಈಗ ಕೊರೋನಾ ಬಂದು ಹೋಗಿರುವಾಗ ಅವ್ರು ಯಾರು ವ್ಯಾಕ್ಸಿನ್ 6 ತಿಂಗಳು ತಗೊಳ್ಬೇಕಾದ ಅಗತ್ಯ ಇಲ್ಲ ಅಂತ ಸರ್ಕಾರನೇ ಹೇಳಿದ ಮೇಲೆ ವ್ಯಾಕ್ಸಿನ್ ಇದ್ದವರಿಗಷ್ಟೇ ನೀವು ಪ್ರಿವಿಲೇಜ್ಗಳನ್ನ ಕೊಡ್ತಾ ಇರೋದು. ಇದು ಯಾವ ರೀತಿಯಲ್ಲಿ ನ್ಯಾಯಸಮ್ಮತ? ಸೊ ಮಕ್ಕಳಿಗೆ ಇವತ್ತು ಶಿಕ್ಷಣದಿಂದ 1.5 ವರ್ಷ ವಂಚಿತರಾದವರು, ಇನ್ನು ಯಾವಾಗ ಶಾಲೆಗಳು ಆರಂಭ ಆಗ್ತದ ಗೊತ್ತಿಲ್ಲ. ಈಗಾಗಲೇ ಕಲ್ತಿರೋದನ್ನೆಲ್ಲ ಮರೆತು ಬಿಟ್ಟಿದ್ದಾರೆ. 9ನೇ ತರಗತಿ 10ನೇ ತರಗತಿಯಲ್ಲಿರೋ ಮಕ್ಕಳಿಗೆ ಮಾತಾಡುವುದಕ್ಕೂ ಕೂಡ ಮರೆತು ಹೋಗಿದೆ. ಮನೆ ಭಾಷೆ ಅಷ್ಟೇ ಬರ್ತದೆ, ಇಂಗ್ಲಿಷ್, ಕನ್ನಡ ಇತ್ಯಾದಿ ಸಂವಹನಗಳನ್ನು ಅವರು ಮರೆತಿದ್ದಾರೆ. ಆದ್ರಿಂದ ಭವಿಷ್ಯವನ್ನು ಕೂಡ ನಾವು ನಿರ್ನಾಮ ಮಾಡಿದ್ದೇವೆ. ಇದು ಡೆನ್ಮಾರ್ಕಿನ ಒಂದು ಅಧ್ಯಯನ, ಬಹಳ ಜಗತ್ತಿನ ನಂಬರ್ 1 ದೇಶ ಎಲ್ಲ ರೀತಿಯಿಂದ ಡೆನ್ಮಾರ್ಕ್. ಅಲ್ಲಿ ಮಾಡಿರೋ ಅಧ್ಯಯನ, ಇದನ್ನು ಓದ್ತೇನೆ ನಾನು. We find that students made little or no progress while learning from home. Learning loss was most pronounced among students from disadvantaged homes. ಇದು ಡೆನ್ಮಾರ್ಕ್ನಲ್ಲಿ. ನಮ್ಮ ದೇಶದ ಗತಿ ಏನು? ಮೊದಲೇ ಶಿಕ್ಷಣ ವ್ಯವಸ್ಥೆ ಶಿಥಿಲಗೊಂಡು ಇವತ್ತು ಕಲಿಕೆ ಇಲ್ಲದೆ ಆಗಿದೆ. 8ನೇ ಕ್ಲಾಸ್ನ ಮಕ್ಕಳಿಗೆ 2ನೇ ತರಗತಿಯ ಏನು ಮಟ್ಟದ ಗಣಿತ ಏನು ಸ್ಕಿಲ್ಗಳು ಅಥವಾ ಕೌಶಲಗಳು ಇದೆ ಅಂತ ಹೇಳುವುದನ್ನ ಪ್ರತಿ ವರ್ಷ ನಾವು ಓದ್ತೇವೆ. ಸೊ ಅಂತ ಮಕ್ಕಳಿಗೆ 1 ವರ್ಷ ನೀವು ಎಲ್ಲವನ್ನ ಮುಚ್ಚಿ ಹಾಕಿದ ಮೇಲೆ ಇನ್ನು ಅವರು ಏನು ಮುಂದುವರಿಲಿಕ್ಕೆ ಸಾಧ್ಯ ಇದೆ? ಮಾನಸಿಕ ಸಮಸ್ಯೆಗಳು, ಮಾನಸಿಕ ಒತ್ತಡಗಳು ನೋಡಿ, ಎಲ್ಲ ಇದು ಎಷ್ಟು ಬೇಕಾದ್ರೂ ಇದೆ ವರದಿಗಳು. ಸೊ ನಮ್ಮ ದೇಶದ ವರ್ತಮಾನವನ್ನು ನಾವು ನಾಶ ಮಾಡಿದ್ದೇವೆ, ಭವಿಷ್ಯವನ್ನು ನಾಶ ಮಾಡಿದ್ದೇವೆ. ಕೊರೋನಾ ನಿಯಂತ್ರಣಕ್ಕೆ ಲಾಕ್ ಡೌನ್ ಪರಿಹಾರ ಅಲ್ಲವೇ ಅಲ್ಲ. ಅದನ್ನು ಈಗಾಗಲೇ ತಜ್ಞರ ಬಾಯಿಂದಲೇ ಬಂದದ್ದು ಕೇಳಿ ನನಗೆ ಸಂತೋಷ ಆಯಿತು. ಇನ್ನಾದರೂ ಕೂಡ ಅವರು ಅದನ್ನ ತಮ್ಮ ಸಮಿತಿಯ ಒಳಗೆ ಹೇಳಿ, ಇಲ್ಲಿ ಹೇಳಿರೋದನ್ನ ಅಲ್ಲಿಯೂ ಕೂಡ ಹೇಳಿ, ದಿಸ್ ಇಸ್ ನಾಟ್ ದಿ ರೆಮಿಡಿ, ಇದರಿಂದ ಕೊರೋನಾ ನಿಯಂತ್ರಣ ಆಗೋದಿಲ್ಲ, ಆದರೂ ಅದಕ್ಕೆ ನಾವು ತೆರಬೇಕಾದ ಬೆಲೆ ಏನು ಬಹಳಷ್ಟಿದೆ. ಆದ್ರಿಂದ ಲಾಕ್ಡೌನ್ ಅನ್ನ ಕೂಡಲೇ ಅನ್ಲಾಕ್ ಮಾಡಿ, ಶಾಲೆಗಳನ್ನ ತೆರೀರಿ. ಯಾರಿಂದಲೂ ಕೊರೋನಾ ಹರಡೋದನ್ನ ತಡಿಲಿಕ್ಕೆ ಸಾಧ್ಯ ಇಲ್ಲ. ನಾವು ಮಾಡಬೇಕಾಗಿರೋದು
ನಾನು ಇದನ್ನ ಕಳೆದ ಮಾರ್ಚ್ನಲ್ಲೇ ಸರ್ಕಾರಕ್ಕೆ ಬರೆದಿದ್ದೇನೆ, ಮಾರ್ಚ್ 22ಕ್ಕೆ. ಯಾರಿಗೆ ಸೋಂಕಿದೆ ಅವ್ರು ಹೇಳಿದ್ರು ಆಶಾ ಕಾರ್ಯಕರ್ತರು ಇಲ್ಲ ಅಂತೇಳಿ. ಆಶಾ ಕಾರ್ಯಕರ್ತರನ್ನ ಅಥವಾ ನ್ಯಾಷನಲ್ ಹೆಲ್ತ್ ಮಿಷನ್ ಏನು ಕಾರ್ಯಕರ್ತರಿದ್ದಾರೆ ಅವರನ್ನ ನೀವು ಟೆಸ್ಟ್ ಟ್ರೇಸಿಂಗಿಗೆ ಕಳಿಸೋ ಬದಲು ಅವರಿಗೆ ಸಂಚಾರಿ ಘಟಕಗಳನ್ನು ಮಾಡಿ ಪಲ್ಸ್ ಆಕ್ಸಿಮೀಟರ್ ಕೊಟ್ಟು ಯಾರಿಗೆ ರೋಗ ಸಮಸ್ಯೆ ಆಗುವ ಸಾಧ್ಯತೆ ಇದೆ ಅವರನ್ನ ಪರೀಕ್ಷೆ ಮಾಡಿ ಅಂತವರನ್ನ ಅವರಿಗೆ ಆಕ್ಸಿಜನ್ ಕೊಡುವಂತ ಕೊರೋನಾ ಕೇರ್ ಸೆಂಟರ್ ಅಲ್ಲಿ ಎಲ್ಲರನ್ನೂ ತಂದು ಮಲಗಿಸೋ ಬದಲು ಹೆಚ್ಚಿನವ್ರ ಮನೆಯಲ್ಲಿ ಆರಾಮಾಗ್ತಾರೆ. ಯಾವ ಚಿಕಿತ್ಸೆನೂ ಬೇಡ ಕೊರೋನಾಗೆ. ಯಾರಿಗೆ ಸಮಸ್ಯೆ ಆಗುವ ಸಾಧ್ಯತೆ ಇದೆ ಅಂತವರನ್ನ ಗುರುತಿಸಿ ಅವರನ್ನ ಪ್ರಾಥಮಿಕ ಆರೋಗ್ಯ ಕೇಂದ್ರಗಳಿಗೆ ಅಥವಾ ಇನ್ನಿತರ ಯಾವುದೇ ಆಸ್ಪತ್ರೆ ವ್ಯವಸ್ಥೆ ಮಾಡಿ ಅಲ್ಲಿ ಆಮ್ಲಜನಕ ಕೊಡೋದಕ್ಕೆ ವ್ಯವಸ್ಥೆ ಮಾಡಿ, ಅಲ್ಲಿ ಯಾರು ಡಿಟಿರೇಟ್ ಆಗ್ತಾರೆ ಅಂತವರನ್ನ ICUಗಳಿಗೆ ಶಿಫ್ಟ್ ಮಾಡುವಂತ 3 ಹಂತದ ವ್ಯವಸ್ಥೆಯನ್ನ ಈಗಲೂ ಮಾಡ್ಲಿ. 2-3 ದಿನದಲ್ಲಿ ಮಾಡಬಹುದು. ನ್ಯಾಷನಲ್ ಹೆಲ್ತ್ ಮಿಷನ್ ಏನು ವ್ಯವಸ್ಥೆ ಇಷ್ಟು ಚೆನ್ನಾಗಿದೆ, 3 ದಿವಸದಲ್ಲಿ ನೀವು ಮನಸ್ಸು ಮಾಡಿದ್ರೆ ಮಾಡ್ಲಿಕ್ಕೆ ಸಾಧ್ಯ ಇದೆ. ಆದ್ರೆ 1 ವರ್ಷದಿಂದ ಅದನ್ನು ಮಾಡಿಲ್ಲ. ಈಗ ಏನೋ ಕೆಲವು ಕಡೆ ಮೊಬೈಲ್ ತಂಡಗಳನ್ನ ಮಾಡಿದ್ದಾರೆ ಅಂತ ಪತ್ರಿಕೆಗಳಲ್ಲಿ ಓದಿದೆ. ಆದ್ರೆ ಅದು ಕೂಡ ಈ ಮತ್ತೆ ಟೆಸ್ಟ್ ಟ್ರ್ಯಾಕ್ RT-PCR RAT ಮಾಡೋದಕ್ಕೆ ಅಂತ ಹೇಳಿ ಅದು ಓದಿದ ಮೇಲೆ ಅದರ ಬಗ್ಗೆ ನಾನು ಬರೆಯೋದನ್ನ ಬಿಟ್ಟಿದ್ದೇನೆ. ಟೆಸ್ಟ್ ಟ್ರ್ಯಾಕ್ ಮಾಡಿ ಇನ್ನು ಉಪಯೋಗ ಇಲ್ಲ, ಎಲ್ಲ ಕಡೆ ಇದು ಬರ್ತಾ ಇದೆ. ಹೊಸ ವೇರಿಯಂಟ್ ನೀವು ಏನು ಹುಡುಕಾಡಿ ಏನು ಉಪಯೋಗ, ಅದರಿಂದ ಏನು ಹೆಚ್ಚಿನ ಸಮಸ್ಯೆ ಇಲ್ಲ ಅಂತ ಅನ್ನೋದು ಈಗ ಪ್ರೂವ್ ಆಗಿದೆಯಲ್ಲ. ಸೊ ಆಗಿರುವಾಗ ದಯವಿಟ್ಟು ಕೊನೆಯದಾಗಿ ನಾನೇನು ಹೇಳ್ತೇನೆ, ವ್ಯಾಕ್ಸಿನೇಷನ್ ನೀವು ಕೊಡೋದಕ್ಕಿಂತ ವೇಗವಾಗಿ ಸೋಂಕು ಹರಡ್ತಾ ಇದೆ. ಭಾರತದಲ್ಲಿ ಅಮೆರಿಕಕ್ಕೆ ನಾವು ಹೋಲಿಸೋದು ಬೇಡ. ಭಾರತದಲ್ಲಿ ನೀವು 137 ಕೋಟಿ ಜನರಿಗೆ ವ್ಯಾಕ್ಸಿನ್ ಹಾಕೋ ಮೊದಲು ಈಗಾಗಲೇ 70-100 ಕೋಟಿ ಜನರಿಗೆ ಅದು ಬಂದಾಗಿದೆ. ಇನ್ನು ಉಳಿದವರಿಗೆ ಇನ್ನೇನು ನೀವು 3ನೇ ಅಲೆ ಇತ್ಯಾದಿ ಹೇಳ್ತೀರಾ, ಅದರ ಮೊದಲೇ ಇದು ಬಂದಾಗ್ತದೆ. ಆದ್ರಿಂದ ನಿಮ್ಮ ವ್ಯಾಕ್ಸಿನೇಷನ್ ಗಿಂತ ಮೊದಲು ಎಲ್ರಿಗೂ ನೈಸರ್ಗಿಕವಾಗಿ ರೋಗ ರಕ್ಷಣೆ ಸಿಕ್ಕಿ ಆಗಿರ್ತದೆ. ಆದ್ರಿಂದ ದಯವಿಟ್ಟು ಈ ಏನು ಕಂಟ್ರೋಲ್ ಸ್ಟ್ರಾಟಜಿ, ಜನರನ್ನ ಕಂಟ್ರೋಲ್ ಮಾಡೋ ಸ್ಟ್ರಾಟಜಿ, ವ್ಯಾಕ್ಸಿನೇಷನ್ ಸ್ಟ್ರಾಟಜಿ, ಅದರಿಂದಷ್ಟೇ ಕೊರೋನಾ ನಿಯಂತ್ರಣ ಸಾಧ್ಯ. ಇದನ್ನೆಲ್ಲ ಸ್ವಲ್ಪ ನಾವು ಬದಿಯಲ್ಲಿಟ್ಟು ಸ್ವಲ್ಪ ಇನ್ನಷ್ಟು ವಿವೇಚನೆಯಿಂದ ನಮ್ಮ ದೇಶದ ಪರಿಸ್ಥಿತಿಗೆ ಸರಿಯಾಗಿ, ಇಲ್ಲಿನ ವಾಸ್ತವಕ್ಕೆ ಸರಿಯಾಗಿ ಏನು ಮಿಟಿಗೇಟಿಂಗ್ ಸ್ಟ್ರಾಟಜೀಸ್, ಯಾರಿಗೆ ಸಮಸ್ಯೆ ಆಗ್ತದೆ ಅವರಿಗೆ ಚಿಕಿತ್ಸೆ ಕೊಡುವಂತ, ಅವರನ್ನು ಗುರುತಿಸುವಂತ ಸ್ಟ್ರಾಟಜಿಗಳನ್ನ ಮಾಡಬೇಕು ಅಂತ ಕೇಳ್ತೇನೆ. ಕೊನೆಯದಾಗಿ ಇದೇನು ವ್ಯಾಕ್ಸಿನೇಷನ್ ಇಲ್ಲದವರಿಗೆ ಶಾಲೆ ಇಲ್ಲ, ಏರ್ಪೋರ್ಟ್ ಇಲ್ಲ, ಮತ್ತೆ ಏನೇನು ಉಳಿದ ಸೌಲಭ್ಯಗಳು ಇಲ್ಲ ಅಂತ ನಿರಾಕರಿಸುವ ಪ್ರಯತ್ನಗಳಾಗ್ತಾ ಇದೆ. ಅದನ್ನ ನಾನಂತೂ ಈ ಮಾಧ್ಯಮದ ಮೂಲಕ ಖಂಡಿತವಾಗಿ ವಿರೋಧಿಸ್ತೇನೆ. ಈಗಾಗಲೇ ಸೋಂಕಿತರಾಗಿರುವವರಿಗೆ ನಾನೇ ಇದ್ದೇನೆ. ಉದಾಹರಣೆಗೆ ನನ್ನ ವೃತ್ತಿಯ ಸಂದರ್ಭದಲ್ಲಿ ನಾನು ಸೋಂಕಿತನಾಗಿದ್ದೇನೆ, ನನಗೆ ವ್ಯಾಕ್ಸಿನ್ ತಗೊಳ್ಳೋ ಅಗತ್ಯ ಇಲ್ಲ. ನನಗೆ ಯಾಕೆ ಈ ಪ್ರಿವಿಲೇಜ್ಗಳನ್ನ ನೀವು ನಿರಾಕರಿಸಬೇಕು? ಹೇಗೆ ನಿರಾಕರಿಸ್ತೀರಿ? ಈ ಪ್ರಶ್ನೆಯನ್ನ ನೇರವಾಗಿ ನಿಮ್ಮ ಮುಂದೆ ಇಡ್ತಾ ಇದ್ದೇನೆ. ಇಷ್ಟೊತ್ತು ನನಗೆ ಮಾತಾಡ್ಲಿಕ್ಕೆ ಅವಕಾಶ ಕೊಟ್ಟದಕ್ಕೆ ನಿಮ್ಮೆಲ್ಲರಿಗೂ ಕೂಡ ಧನ್ಯವಾದಗಳು. ನಮಸ್ಕಾರ. ಧನ್ಯವಾದಗಳು ಡಾಕ್ಟರ್ ಶ್ರೀನಿವಾಸ್ ಕಕ್ಕಿಲಾಯ ಅವರೇ. ನೀವು ನಿಮ್ಮ ಒಂದು ಸಂಪೂರ್ಣವಾದ ಭಿನ್ನತೆ ಇರುವ ಒಂದು ವಾದವನ್ನ ನೀವು ಮಂಡಿಸಿದ್ದೀರಿ. ನಿಮ್ಮ ಸಂಪೂರ್ಣ ಖಂಡಿತವಾಗಿ ಹೇಳ್ತೇನೆ, ನಿಮ್ಮ ವಾದದಲ್ಲಿ ಭಿನ್ನತೆ ಒಟ್ಟಿಗೆ ಖಂಡಿತವಾಗಿ ಬಹಳಷ್ಟು ಹುರುಳು ಸಹ ಇದೆ. ಈ ಡಿಸೊನೆನ್ಸ್ ಅನ್ನುವಂತಹದ್ದು ಬಹಳ ಇಂಪಾರ್ಟೆಂಟ್ ಫಾರ್ ಎನಿ ಸಚ್ ಪಬ್ಲಿಕ್ ಡೈಲಾಗ್, ಅಂಡ್ ಐ ಹೋಪ್ we would continue to have this kind of different opinions in this platform, so that we all can contribute for finding the right solution. We very interestingly, you talked about focusing on mitigative strategy rather than other strategies. Certainly, thank you very much, and I hope we will have more opportunities in the coming days to listen